ಗೋವು ಅನ್ನೋದು ಪ್ರಾಚೀನ ಕಾಲದಿಂದಲೂ ಭಾರತದ ಸಂಸ್ಕೃತಿ ಮತ್ತು ಕೃಷಿಯ ಆಧಾರವಾಗಿವೆ. ಇದನ್ನು ಇನ್ನಿಲ್ಲವಾಗಿಸೋ ಭವಿಷ್ಯವಾಣಿಯೊಂದನ್ನು ಇತ್ತೀಚೆಗೆ ತಜ್ಞರ ಸಮಿತಿಯೊಂದು ಬಹಿರಂಗಪಡಿಸಿದೆ. ಮುಂದಿನ 100 ವರ್ಷಗಳಲ್ಲಿ ಭಾರತೀಯ ಗೋವುಗಳು ಈ ಭೂಮಿಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಲಿವೆ ಅನ್ನೋ ಆಘಾತಕಾರಿ ಅಂಶವನ್ನು ಈ ತಂಡ ಸ್ಪಷ್ಟಪಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ನಡೀತಿರೋ ಗೋವುಗಳ ಹತ್ಯೆಯನ್ನು ಗಮನಿಸ್ತಿದ್ರೆ ಇದು ಸತ್ಯ ಅನಿಸುತ್ತೆ. ಇಗ್ಗಿಲ್ಲದೆ ನಡೀತಿರೋ ಗೋಹತ್ಯೆ ತಜ್ಞರ ಈ ಭವಿಷ್ಯವಾಣಿಯನ್ನು ನಿಜವಾಗಿಸೋ ಎಲ್ಲ ಸೂಚನೆಗಳು ಸ್ಪಷ್ಟವಾಗಿ ಗೋಚರಿಸ್ತಿವೆ. ತಜ್ಞರು ಈ ಭವಿಷ್ಯವಾಣಿ ನುಡಿಯೋಕೆ ಹಲವು ಕಾರಣಗಳಿದ್ದು, ಪ್ರಮುಖವಾಗಿ ಪ್ರತಿನಿತ್ಯ ನಡೀತಿರೋ ಲೆಕ್ಕವಿಲ್ಲದಷ್ಟು ಗೋವುಗಳ ಹತ್ಯೆಯೇ ಮಾನದಂಡವಾಗಿದೆ. ಇದರೊಂದಿಗೆ ಜನರಲ್ಲಿ ಗೋವುಗಳ ಬಗ್ಗೆ ಇರೋ ನಿರ್ಲಕ್ಷ್ಯ ಮನೋಭಾವ ಹಾಗೂ ಕಾನೂನಿನಲ್ಲಿನ ಲೋಪದೋಷಗಳೇ ಪ್ರಮುಖವಾದುದಾಗಿತ್ತು. ತಜ್ಞರ ತಂಡ ಕೆಲವೇ ದಶಮಾನಗಳಲ್ಲಿ ಭಾರತದಲ್ಲಿಯ ಗೋವುಗಳ ಸಂಖ್ಯೆ ಅಪಾಯಕಾರಿ ಮಟ್ಟಕ್ಕೆ ಕುಸಿಯುತ್ತೆ ಅನ್ನೋದಾಗಿ ಎಚ್ಚರಿಸಿದ್ದಾರೆ. ಇದರ ಪರಿಣಾಮ ಇಲ್ಲಿಯ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತ ಬೀಳೋದ್ರೊಂದಿಗೆ ಗ್ರಾಮೀಣ ಆರ್ಥಿಕತೆಗೆ ಕೊಡಲಿಪೆಟ್ಟು ಬೀಳುತ್ತೆ. ಹಾಗೇನೆ ದೇಶದಲ್ಲಿ ಗೋವನ್ನು ಪೂಜಿಸಿ ಆರಾಧಿಸೋ ಬಹುದೊಡ್ಡ ಪಂಗಡ ಕ್ರಮೇಣ ಕಣ್ಮರೆಯಾಗುತ್ತೆ ಅನ್ನೋ ಆಘಾತಕಾರಿ ಅಂಶವನ್ನು ಈ ತಂಡ ಬಹಿರಂಗಪಡಿಸಿದೆ. ಒಂದು ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಸುಮಾರು 300 ಮಿಲಿಯನ್ನಷ್ಟು ಆಡು ಮತ್ತು ಗೋವುಗಳಿರೋದು ತಿಳಿದು ಬರುತ್ತೆ. ಇದರಲ್ಲಿ ಗೋವುಗಳ ಪಾತ್ರ ಮುಖ್ಯವಾಗಿದ್ದು, ಪ್ರತಿ ವರ್ಷ ಸುಮಾರು 20 ರಿಂದ 30 ಲಕ್ಷ ಗೋವುಗಳು ಅಧಿಕೃತವಾಗಿ ಇಲ್ಲವೇ ಅನಧಿಕೃತವಾಗಿ ಹತ್ಯೆಯಾಗ್ತಿವೆ. ಕೆಲವು ರಾಜ್ಯಗಳಲ್ಲಿ ಗೋಹತ್ಯೆಗೆ ನಿರ್ಬಂಧ ಇದ್ದರೆ, ಕೆಲವು ರಾಜ್ಯಗಳಲ್ಲಿ ಕೆಲವು ಷರತ್ತುಗಳಡಿಯಲ್ಲಿ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಗೋಹತ್ಯೆಗೆ ಅನುಮತಿಸಲಾಗಿದೆ. ಗೋಹತ್ಯೆ ಮಾಡೋಕೇನೆ ದೇಶಾದ್ಯಂತ ಅನಧಿಕೃತ ಕಸಾಯಿಖಾನೆಗಳು ನಾಯಿಕೊಡೆಗಳಂತೆ ತಲೆ ಎತ್ತಿವೆ. ದೇಶದಲ್ಲಿ ಗೋವುಗಳ ಏರಿಕೆಯ ಪ್ರಮಾಣವು ವರ್ಷಕ್ಕೆ ಸುಮಾರು 2% ಇವುಗಳ ಹತ್ಯೆಯ ಪ್ರಮಾಣ ಇದಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಇಲ್ಲಿಯ ತಳಿಗಳನ್ನು ವಿದೇಶಿ ತಳಿಗಳೊಂದಿಗೆ ತುಲನೆ ಮಾಡ್ತಿರೋದರ ಪರಿಣಾಮ ದೇಶಿ ಗೋತಳಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡು ಬರ್ತಿದೆ. ಗೋವುಗಳ ಹತ್ಯೆ ಹೀಗೆ ಮುಂದುವರೆದರೆ ಮುಂದಿನ 20 ವರ್ಷಗಳಲ್ಲಿ ಭಾರತದಲ್ಲಿ ಸುಮಾರು 50 ಮಿಲಿಯನ್ನಷ್ಟು ಗೋವುಗಳು ಇನ್ನಿಲ್ಲವಾಗುತ್ತವೆ. ಇದರೊಂದಿಗೆ ಇವುಗಳ ಸಂಖ್ಯೆ ಇಂದಿನ ಪ್ರಮಾಣಕ್ಕಿಂತ 17% ಇಳಿಕೆಯಾಗುತ್ತೆ ಅಂತ ಹೇಳಲಾಗಿದೆ. ಹಾಗೆ ಮುಂದಿನ 50 ವರ್ಷಗಳಲ್ಲಿ ಈಗಿರುವ ಗೋವುಗಳ ಸಂಖ್ಯೆಯಲ್ಲಿ ಅರ್ಧದಷ್ಟು ಕಡಿಮೆಯಾಗುತ್ತೆ ಅಂತಾನೂ ಸಹ ಹೇಳಲಾಗಿದೆ. ಇದರಿಂದ ಹಾಲು ಮತ್ತು ಕೃಷಿ ಕ್ಷೇತ್ರದಲ್ಲಿ ತೀವ್ರ ಸಂಚಲನ ಉಂಟಾಗೋದ್ರೊಂದಿಗೆ ಇದರ ಮೇಲೆಯೇ ನಿರ್ಭರಿತವಾಗಿರೋ ಸಮುದಾಯಗಳೆಲ್ಲ ಸಂಕಷ್ಟಕ್ಕೆ ಸಿಲುಕಲಿವೆ. ಇನ್ನು ಮುಂದಿನ 100 ವರ್ಷಗಳಲ್ಲಿ ನಿರಂತರ ಹತ್ಯೆಯ ಪರಿಣಾಮ ಗೋವುಗಳ ಸಂಖ್ಯೆ ಭಾಗಶಃ ಅಳಿದು ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳಲಾಗ್ತಿದೆ. ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಉಳಿದಿದ್ರೂ ಅದು ಸುರಕ್ಷಿತ ಕೇಂದ್ರಗಳಲ್ಲಿ ಇಲ್ಲವೇ ಗೋಶಾಲೆಗಳಲ್ಲಿ ಮಾತ್ರ ಅಂತಲೂ ಹೇಳಲಾಗ್ತಿದೆ. ಪ್ರಮುಖವಾಗಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದ್ದ ಇವುಗಳು ಅಲ್ಲೆಲ್ಲ ಸಂಪೂರ್ಣವಾಗಿ ಕಣ್ಮರೆಯಾಗಲಿವೆ. ದೇಶದಲ್ಲಿ ಗೋವುಗಳು ಹೀಗೆ ಕನಿಷ್ಠ ಮಟ್ಟಕ್ಕೆ ಇಳಿಯೋಕೆ ಸಾಕಷ್ಟು ಕಾರಣಗಳಿದ್ದು, ಅವುಗಳಲ್ಲಿ ಕೆಲವೊಂದು ಅತಿ ಪ್ರಮುಖವಾದದ್ದಾಗಿವೆ. ಮೊದಲನೇದು, ಆಧುನಿಕ ರೈತರು ಹಸು ಹಾಲು ಕೊಡೋದನ್ನು ನಿಲ್ಲಿಸಿದ ತಕ್ಷಣ ಅದನ್ನು ಕಸಾಯಿಗಳಿಗೆ ಮಾರಾಟ ಮಾಡ್ತಿರೋದಾಗಿದೆ. ಎರಡನೇದು, ಭಾರತ ಪ್ರಪಂಚದ ಅತ್ಯಂತ ದೊಡ್ಡ ಗೋಮಾಂಸ ರಫ್ತು ಮಾಡೋ ದೇಶಗಳಲ್ಲಿ ಒಂದಾಗಿದ್ದು ಗೋಹತ್ಯೆಯನ್ನು ಬೆಂಬಲಿಸ್ತಿರೋದೇ ಆಗಿದೆ. ಮೂರನೇದು, ಮಾಂಸ ಅಷ್ಟೇ ಅಲ್ಲದೆ ಚರ್ಮಕ್ಕೂ ಸಹ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚುತ್ತಿದ್ದು ಇದು ಸಹ ಗೋವುಗಳ ಹತ್ಯೆಗೆ ಕಾರಣವಾಗ್ತಿದೆ. ನಾಲ್ಕನೇದು, ಬೆಲೆ ಕಟ್ಟಲಾಗದ ದೇಶಿ ತಳಿಗಳನ್ನು ಹಾಲಿನೊಂದಿಗೆ ಕಂಪೇರ್ ಮಾಡಿ ನಿಷ್ಪ್ರಯೋಜಕ ಅಂತ ಪರಿಗಣಿಸ್ತಿರೋದೇ ಆಗಿದೆ. ಐದನೆಯದು, ಇಂದಿನ ತಲೆಮಾರಿಗೆ ಗೋವಿನ ಮೇಲಿರಬೇಕಾಗಿದ್ದ ಶ್ರದ್ಧಾಭಕ್ತಿ ಕಡಿಮೆಯಾಗ್ತಿರೋದಾಗಿದೆ. ಕೊನೆಯದಾಗಿ, ಗೋರಕ್ಷಾ ಕಾಯ್ದೆಗಳು ಅತಿ ದುರ್ಬಲವಾಗಿರೋದೇ ಆಗಿದೆ. ಕೆಲವು ರಾಜ್ಯಗಳಲ್ಲಿ ಗೋರಕ್ಷಣೆಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನಿಲ್ಲ. ಕಾನೂನಿದ್ದರೂ ಅದು ಸಮರ್ಪಕವಾಗಿ ನಿರ್ವಹಣೆ ಆಗ್ತಿಲ್ಲ. ಇದರ ಪರಿಣಾಮ ಅಕ್ರಮ ಕಸಾಯಿಖಾನೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ತಜ್ಞರು ಹೇಳುವಂತೆ ಗೋವುಗಳು ಸಂಪೂರ್ಣ ಕಣ್ಮರೆಯಾಗಿ ಹೋದರೆ ದೇಶದ ಸಂಸ್ಕೃತಿಯ ಮತ್ತು ಸಂಪ್ರದಾಯದ ಅಸ್ತಿತ್ವವೇ ಬುಡಮೇಲಾಗೋದ್ರೊಂದಿಗೆ ಜೈವಿಕ ಗೊಬ್ಬರ ಇಲ್ಲವೇ ಸಗಣಿ ಗೊಬ್ಬರದ ಕೊರತೆ ಕಾಡಲಿದ್ದು ರಾಸಾಯನಿಕ ಗೊಬ್ಬರಗಳ ಅವಲಂಬನೆ ಹೆಚ್ಚಾಗಲಿದೆ. ಇದರಿಂದ ಭೂಮಿಯ ಸತ್ವ ಸಂಪೂರ್ಣ ನಾಶವಾಗಿ ಪರಿಸರ ಮಲಿನವಾಗಿ ದೇಹ ರೋಗಗಳ ಗುಡಾಣವಾಗಲಿದೆ. ಈಗಲೇ ಕಣ್ಮರೆಯಾಗ್ತಿರೋ ಎತ್ತಿನ ಗಾಡಿಗಳು ಮುಂದಿನ ದಿನದಲ್ಲಿ ಹೊಳೆ ಇಳಿಕೆಗಳಾಗಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಅವಶ್ಯಕವಾಗಿ ಇಂಧನದ ಕೊರತೆ ತೀವ್ರವಾಗಿ ಕಾಡಲಿದೆ. ಇದರಿಂದ ಮಣ್ಣು ಮತ್ತು ಪರಿಸರ ಇನ್ನಷ್ಟು ಮಲಿನವಾಗಲಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಿಗದೆ
ಹಾಲಿನ ಉದ್ಯಮ ಸಂಪೂರ್ಣ ಕಣ್ಮರೆಯಾಗಲಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ದೊರಕುತ್ತಿದ್ದ ಪೌಷ್ಟಿಕಾಂಶ ಇನ್ನಿಲ್ಲವಾಗಿ ಕೃತಕ ಪೌಷ್ಟಿಕಾಂಶಗಳ ಕಡೆ ಜನ ಮುಖ ಮಾಡಬೇಕಾಗುತ್ತೆ. ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಸಂಪೂರ್ಣ ನೆಲಕಚ್ಚಿ ಗ್ರಾಮೀಣ ಜನರ ಜೀವನೋಪಾಯ ದುಸ್ತರವಾಗುತ್ತೆ. ಆಧುನಿಕ ಜೀವನ ಅನಿವಾರ್ಯವಾಗಿ ಪರಿಸರ ಮಾಲಿನ್ಯ ಹೆಚ್ಚಾಗಲಿದೆ. ಕಾರ್ಬನ್ ಉತ್ಪಾದನೆಗೆ ಕಡಿವಾಣವೇ ಇಲ್ಲದಂತಾಗಿ ಉಸಿರಾಡೋ ಗಾಳಿ ಸಹ ವಿಷಮಯ ಆಗಲಿದೆ. ಮುಖ್ಯವಾಗಿ ಗೋವುಗಳೊಂದಿಗಿರೋ ಧಾರ್ಮಿಕ ಭಾವನೆಗೆ ಘಾಸಿಯಾಗೋದ್ರೊಂದಿಗೆ ಸಂಪ್ರದಾಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗಲಿದೆ. ಭಾಗಶಃ ಹಿಂದೂ ಸಂಪ್ರದಾಯದ ಹಬ್ಬಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದ ಈ ಮೂಕಜೀವಿಗಳು ಕಣ್ಮರೆಯಾಗೋದ್ರೊಂದಿಗೆ ಸಂಪ್ರದಾಯವೇ ಇನ್ನಿಲ್ಲವಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಲಿದೆ. ಮುಖ್ಯವಾಗಿ ಮನುಷ್ಯನ ಅಸ್ತಿತ್ವವೇ ಅಲುಗಾಡಲಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.